ನಮಸ್ಕಾರ. ನ್ಯೂಸ್ 18ನ ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬಿಹಾರದ ರಾಜಕೀಯದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾದವು, ದಿಢೀರಂತ ಬೆಳವಣಿಗೆ ಆಯಿತು, ಎಲ್ರಿಗೂ ಗೊತ್ತಿರುವಂಥದ್ದೇ. ರಾಜ್ಯಸಭೆಗೆ ಹೋಗುವಂಥ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ನಿರ್ಧಾರ ಕೈಗೊಳ್ತಿದ್ದ ಹಾಗೆ ಎಲ್ರಿಗೂ ಆಶ್ಚರ್ಯ. ಯಾಕೆಂದರೆ ರೆಕಾರ್ಡನ್ನು ಮಾಡಿದರು ಅವರು. ಅತಿ ದೀರ್ಘಾವಧಿ CM ಆಗಿದ್ದಂಥವರ ಪಟ್ಟಿಯಲ್ಲಿ ಟಾಪ್ 5 ಬರ್ತಾರೆ. ಇನ್ನು ಬಿಹಾರದಲ್ಲಿ ಅತಿ ದೀರ್ಘಾವಧಿ CM ಆಗಿದ್ದಂಥವರ ಪೈಕಿ ನಂಬರ್ 1 ನಿತೀಶ್ ಕುಮಾರ್ ಅವರು. ಯಾಕೆಂದರೆ ಸುದೀರ್ಘವಾಗಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. 2005ರಿಂದ 2026ರವರೆಗೆ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಂಥವ್ರು ನಿತೀಶ್ ಕುಮಾರ್ ಅವರು. ಬಿಹಾರ ಅಂದರೆ ನಿತೀಶ್ ಅಂದರೆ ಬಿಹಾರ ಅನ್ನುವಂಥ ಮಟ್ಟಿಗೆ ಇಡೀ ಬಿಹಾರದ ರಾಜಕಾರಣವನ್ನು ಆವರಿಸ್ಕೊಂಡಿದ್ದಂಥವ್ರು ನಿತೀಶ್ ಕುಮಾರ್ ಅವರು. ಬಿಕಾಸ್ ಅವ್ರು ಎಲ್ಲಿರ್ತಾರೆ ಅಲ್ಲಿ ಅಧಿಕಾರ ಇರುತ್ತೆ ಅನ್ನುವಷ್ಟರ ಮಟ್ಟಿಗೆ ಅವರ ಪಕ್ಷ ನಿತೀಶ್ ಕುಮಾರ್ ಅವರ ಮೇಲೆ ನಿಂತಿತ್ತು. ನಿತೀಶ್ ಕುಮಾರ್ ಅವರ ಮೇಲೇನೆ ಬಿಹಾರದ ರಾಜಕಾರಣ ಕೂಡ ನಿಂತಿತ್ತು. ಸಹಜವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ ಆಗಲಿ, ಬಿಹಾರ ಆಗಲಿ, ಈ ರಾಜ್ಯಗಳು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತವೆ. ಬಿಹಾರ ಕೂಡ ಅಷ್ಟೇ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಇನ್ನು ನಿತೀಶ್ ಕುಮಾರ್ ಅವರು ದಿಢೀರಂತ ರಾಜ್ಯಸಭೆಗೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ರಿಗೂ ಆಶ್ಚರ್ಯ ಆಗಿತ್ತು. ಇದೇನಪ್ಪ ಈ ರೀತಿಯಾಗಿ ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಅಂತ. ಯಾಕೆಂದರೆ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ರಾಜ್ಯಸಭಾ ಸ್ಥಾನಕ್ಕಿಂತ, ಕೇಂದ್ರ ಸಚಿವ ಸ್ಥಾನಕ್ಕಿಂತ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಹಾಗೆ ನಿತೀಶ್ ಕುಮಾರ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡುವಂಥವ್ರು ಅಲ್ಲ. ಯಾಕೆಂದರೆ ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ, ತನಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿಗೆ ಹೋಗಿ ಅಧಿಕಾರವನ್ನು ನಡೆಸಿರುವಂಥದ್ದನ್ನು ನೋಡಿದಂಥವ್ರು ನಾವು. ಬಿಕಾಸ್ NDA ಮೈತ್ರಿಕೂಟದಲ್ಲೂ ಇರ್ತಾ ಇದ್ರು, ಮಹಾಗಠಬಂಧನದಲ್ಲೂ ಕೂಡ ಇರ್ತಾ ಇದ್ರು, ಎಲ್ಲೇ ಹೋದ್ರೂ ಕೂಡ ಅವರೇ ಮುಖ್ಯಮಂತ್ರಿ ಆಗಿದ್ದಂಥವ್ರು ನಿತೀಶ್ ಕುಮಾರ್ ಅವರು. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ರ ಅನ್ನುವಂಥ ಸಹಜ ಆಶ್ಚರ್ಯ ಅನಿಸಿದ್ರು ಕೂಡ ಅವರಿಗೆ ವಯಸ್ಸಿನ ಕಾರಣ ಮತ್ತು ಒಂದು ಕಡೆ ಸಹಜವಾಗಿ ಆರೋಗ್ಯದ ಸಮಸ್ಯೆ ಎಲ್ಲ ಇತ್ತು ಅನ್ನುವಂಥದ್ದು ಎಲೆಕ್ಷನ್ ಮುಂಚೆನೂ ಕೂಡ ಚರ್ಚೆ ಆಗ್ತಾ ಇತ್ತು. ಆದರೆ 2025ರ ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲೇ NDA ಕೂಟ ಚುನಾವಣೆ ಎದುರಿಸ್ತು. ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದನ್ನು ಕೂಡ ಬಿಂಬಿಸಲಾಯಿತು. ಬಿಕಾಸ್ ಹಿಂದುಳಿದ ವರ್ಗಗಳ ಮತಗಳು ತುಂಬ ಇಂಪಾರ್ಟೆಂಟ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಕೂಡ ಘೋಷಣೆ ಮಾಡಲಾಗಿತ್ತು. ಅದಾದ ನಂತರ ಒಂದು ದೊಡ್ಡ ಬಿಗ್ ಮ್ಯಾಂಡೇಟನ್ನು ಪಡ್ಕೊಳ್ತು NDA ಮೈತ್ರಿಕೂಟ. ಇದುವರೆಗೂ ಅಷ್ಟು ದೊಡ್ಡ ಬಿಗ್ ಮ್ಯಾಂಡೇಟನ್ನು ಪಡ್ಕೊಂಡಿರಲಿಲ್ಲ NDA ಮೈತ್ರಿಕೂಟ. ಮೊದಲ ಬಾರಿಗೆ BJP 89 ಸೀಟು, ಬಿಹಾರ ಆಲ್ಮೋಸ್ಟ್ JDU ಕಳೆದ 2 ಚುನಾವಣೆಗೆ ಕಮ್ಮಿ ಸೀಟ್ಸನ್ನು ಪಡ್ಕೊಂಡಿತ್ತು. ಆದರೆ ಈ ಒಂದು ಚುನಾವಣೆಯಲ್ಲಿ 2025ರ ಚುನಾವಣೆಯಲ್ಲಿ ಒಂದು ದೊಡ್ಡ ಅಂತರದಲ್ಲಿ ಗೆಲುವು, ಹಾಗೆ ದೊಡ್ಡ ಸಂಖ್ಯೆಯ ಶಾಸಕರನ್ನ ಆಯ್ಕೆ ಮಾಡಿಸಿದ್ರು ಬಿಹಾರದ ಜನರು. ಯಾಕೆಂದರೆ 85 ಸೀಟನ್ನು ಪಡ್ಕೊಳ್ಳಾಯಿತು. ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಂಥ ಆಶ್ವಾಸನೆಯ ರೀತಿಯಲ್ಲಿ ಮಿತ್ರ ಪಕ್ಷಗಳಿಗೆ ದ್ರೋಹ ಮಾಡಿದಂತಾಗುತ್ತೆ. ಅಕಸ್ಮಾತ್ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ದೊಡ್ಡ ಪಕ್ಷವಾಗಿ BJP ಹೊರಹೊಮ್ಮಿದ್ರು ಕೂಡ ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇತ್ತು. ಇಲ್ಲ, ನಿತೀಶ್ ಕುಮಾರ್ ಅವರು ಮ್ಯಾಕ್ಸಿಮಮ್ ಇನ್ನೊಂದು 1 ವರ್ಷ ಇರ್ಬೋದು ಅಷ್ಟೇ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಆ ಚರ್ಚೆ ನಿಜ ಕೂಡ ಆಯಿತು. ಅವರು ರಾಜ್ಯಸಭೆಗೆ ಹೋದರು. ಇದೇ ಟೈಮ್ನಲ್ಲಿ ಸಹಜವಾಗಿ ಕುತೂಹಲ ಇತ್ತು, ನಿತೀಶ್ ಕುಮಾರ್ ಅವರು ಕೇಂದ್ರ ಸಚಿವರೇನಾದರೂ ಆಗ್ತಾರಾ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂಥ ಸಂದರ್ಭದಲ್ಲಿ, ಅಥವಾ ಇನ್ನೊಂದು ಚರ್ಚೆ ನಡೀತಾ ಇದೆ, ನೆಕ್ಸ್ಟ್ ರಾಷ್ಟ್ರಪತಿ ಹುದ್ದೆಗೋಸ್ಕರ ಅವ್ರು ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಆಗ್ತಾ ಇರುವಂಥದ್ದು. ಅದು ಏನೇ ಇರಲಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ಬಿಹಾರದಲ್ಲಿ BJPಯವರೊಬ್ಬರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. BJPಯ ಮುಖ್ಯಮಂತ್ರಿ ಆಗ್ತಿರುವಂಥವ್ರು ಯಾರಪ್ಪ, ಮುಖ್ಯಮಂತ್ರಿ ಆಗಿರುವಂಥವ್ರು ಯಾರಪ್ಪ ಅಂದರೆ ಸಾಮ್ರಾಟ್ ಚೌಧರಿ ಅವರು. ಅವರನ್ನ 89 ಜನ BJPಯ ಶಾಸಕರು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿದ್ದಾರೆ. ಸೊ ಹೀಗಾಗಿ ಅವರೇ ಮುಖ್ಯಮಂತ್ರಿ ಆಗಿರುವಂಥದ್ದು. ಇದೇ ಟೈಮ್ನಲ್ಲಿ ಅವರು ಅಂದರೆ 2024ರಿಂದ 26ರವರೆಗೂ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು. ಇನ್ನು ಸಾಮ್ರಾಟ್ ಚೌಧರಿ ಅವರ ಹಿನ್ನೆಲೆ ಅನ್ನುವಂಥದ್ದನ್ನ ನೋಡ್ತಾ ಹೋದಾದರೆ ಅವರು ಹಾರ್ಡ್ಕೋರ್ BJPಯವರಲ್ಲ, ಮೂಲತಃ BJPಯವರಲ್ಲ. ಅವರು ಯಾವ ಪಕ್ಷದಿಂದ ಬಂದಂಥವ್ರು ಅಂದರೆ RJD ಪಕ್ಷದಿಂದ. ಸಾಮ್ರಾಟ್ ಚೌಧರಿ ಅವರ ಕುಟುಂಬ, ರಾಜಕೀಯ ಕುಟುಂಬ, ಅವರ ತಂದೆ ತಾರಾಪುರ ಅನ್ನುವಂಥ ಕ್ಷೇತ್ರದಿಂದ 6 ಬಾರಿ ಶಾಸಕರಾಗಿದ್ದಂಥವ್ರು. ಅವರ ತಾಯಿ ಪಾರ್ವತಿ ದೇವಿ ಅನ್ನುವಂಥವ್ರು ಕೂಡ ಒಮ್ಮೆ ಶಾಸಕರಾಗಿದ್ದಂಥವ್ರು. ಇವರು ಕೂಡ ತಾರಾಪುರ ಕ್ಷೇತ್ರದಿಂದ ಕಂಟಿನ್ಯೂಸ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ. 1999ರಲ್ಲಿ ಮೊದಲ ಬಾರಿಗೆ ಗೆದ್ದಂಥ ಸಂದರ್ಭದಲ್ಲೇ RJDಯಿಂದ ರಾಬ್ಡಿ ದೇವಿಯವರು ಅವಾಗ ಮುಖ್ಯಮಂತ್ರಿ ಆಗಿರ್ತಾರೆ. ಆ ಟೈಮ್ನಲ್ಲಿ ಅವರು ಸಚಿವರು ಕೂಡ ಆಗಿ ಆಯ್ಕೆ ಆಗ್ತಾರೆ, ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ. ಮೊದಲ ಬಾರಿಗೆ ಶಾಸಕರಾಗಿದ್ದಂಥ ಟೈಮ್ನಲ್ಲೇ ಅವರು ಸಚಿವರು ಕೂಡ ಆಗ್ತಾರೆ. 1999ರಿಂದ 2014ರವರೆಗೂ RJDಯಲ್ಲಿದ್ದಂಥವ್ರು. ಅದಾದ ಮೇಲೆ RJDಯ ಸಖ್ಯವನ್ನು ತೊರೆದು JDUಗೆ ಬರ್ತಾರೆ. JDUಗೆ ಬರ್ತಿದ್ದ ಹಾಗೆ ಮಾಂಚಿ ನೇತೃತ್ವದ JDU ಸರ್ಕಾರ ಇರುತ್ತೆ. ಆ ಟೈಮ್ನಲ್ಲಿ ಸಚಿವರಾಗ್ತಾರೆ.
ಸಾಮ್ರಾಜ್ ಚೌಧರಿ ಅವರು 2014ರಿಂದ 2017ರವರೆಗೂ JDU-ನಲ್ಲಿ ಇರ್ತಾರೆ. JDU-ನ ನೆಕ್ಸ್ಟ್ ತೊರೆದ್ಬಿಟ್ಟು ಸೀದಾ ಅವರು BJP-ಗೆ ಬರ್ತಾರೆ. 2017ರಲ್ಲಿ BJP-ಗೆ ಜಾಯ್ನ್ ಆಗ್ತಾರೆ. BJP-ಗೆ ಜಾಯ್ನ್ ಆಗಿ ಈ ಒಂದು 8-9 ವರ್ಷಗಳಲ್ಲೇ ಮುಖ್ಯಮಂತ್ರಿ ಹುದ್ದೆಗೆ ಏರಿರುವಂಥದ್ದು ಸಾಮ್ರಾಜ್ ಚೌಧರಿ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಪ್ರಭಾವಿ ಆಗಿರೋಣ ಸಾಮ್ರಾಜ್ ಚೌಧರಿ ಅಂತ. ಯಾಕೆಂದರೆ ಅವರು BJP-ಗೆ ಬರ್ತಿದ್ದ ಹಾಗೆ ಅವರನ್ನು BJP-ಯ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. ಅದಾದಮೇಲೆ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು. ತದನಂತರ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿರುತ್ತೆ. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ನೋಡೋದಾದ್ರೆ, ನಿತೀಶ್ ಕುಮಾರ್ ಅವರು ಈಗ ರಾಜೀನಾಮೆ ಕೊಟ್ಟು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಿರುವಂಥವ್ರು ಈಗ ಸಾಮ್ರಾಜ್ ಚೌಧರಿ. ಇದೇ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಿದಂಥವರು ಸಾಮ್ರಾಜ್ ಚೌಧರಿ. ಅದೇನಪ್ಪ ಘಟನೆ ಅನ್ನುವಂಥದ್ದನ್ನ ನೋಡೋದಾದ್ರೆ, 2023ರ ಸಂದರ್ಭದಲ್ಲಿ NDA ನೇತೃತ್ವದಲ್ಲಿ ಸರ್ಕಾರ ಇರುತ್ತಲ್ಲ, ಅವಾಗಲೂ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿರ್ತಾರಲ್ಲ, ಆ ಸಖ್ಯವನ್ನ ತೊರೆದ್ಬಿಟ್ಟು ಅವ್ರು ಸೀದಾ ಮಹಾಗಠಬಂಧನ್ಗೆ ಬರ್ತಾರೆ. ಮಹಾಗಠಬಂಧನ್ ನೇತೃತ್ವದಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅವರು ಮಹಾಗಠಬಂಧನ್ಗೆ ಬಂದಂಥ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಂಥವರು ಸಾಮ್ರಾಜ್ ಚೌಧರಿ ಅವರು ಅದನ್ನು ಸಹಿಸಿಕೊಳ್ಳಿಲ್ಲ. ಈ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋವರೆಗೂ ಒಂದು ಪೇಟವನ್ನು ಹಾಕೊಳ್ತಾರೆ. ಆ ಪೇಟವನ್ನು ನಾನು ತೆಗೆಯೋದಿಲ್ಲ ಅಂತ ಶಪಥವನ್ನು ಮಾಡ್ತಾರೆ. ಅದಾದ ನಂತರ ಮತ್ತೆ ವಾಪಸ್ NDA ಮೈತ್ರಿಕೂಟಕ್ಕೆ ಬರ್ತಿದ್ದ ಹಾಗೆ ಇದೇ ಸಾಮ್ರಾಜ್ ಚೌಧರಿ ಅವರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗಿ ಆ ಒಂದು ಪೇಟವನ್ನು ಕಳಿಸ್ಬಿಟ್ಟು ರಾಮನಿಗೆ ಅರ್ಪಿಸ್ತಾ ಇದ್ದೀನಿ, ಬಿಕಾಸ್ ಅವರು ಮತ್ತೆ ವಾಪಸ್ NDA ಮೈತ್ರಿಕೂಟಕ್ಕೆ ಸೇರಿದಂಥ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನು ತಮ್ಮ ಪ್ರತಿಜ್ಞೆಯನ್ನು ವಾಪಸ್ ಪಡೆದುಕೊಳ್ಳುವಂಥದ್ದನ್ನು ಕೂಡ ನೋಡಿದ್ವಿ. ಈ ರೀತಿಯಾಗಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ಗಳು ಕೂಡ ಆಗಿರುವಂಥದ್ದು ಸಾಮ್ರಾಜ್ ಚೌಧರಿ ಅವರ ವಿಚಾರದಲ್ಲಿ. ಅದಕ್ಕೆ ಹೇಳೋದು, ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅನ್ನುವಂಥದ್ದನ್ನು. ಈಗ ಸಾಮ್ರಾಜ್ ಚೌಧರಿ ಅವರು ಮೊಟ್ಟ ಮೊದಲ BJP-ಯ ಮುಖ್ಯಮಂತ್ರಿಗಳಾಗಿದ್ದಾರೆ ಬಿಹಾರದಲ್ಲಿ. ಸೊ ಈಗ ಸಹಜವಾಗಿ ಸವಾಲಿದೆ, ಇನ್ನು JDU ಪಕ್ಷದ ಕಥೆ ಏನು ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್ ಆಗಿರುವಂತಹ ನಿತೀಶ್ ಕುಮಾರ್ ಅವರೇ ಇಲ್ಲದಿರುವಂಥ ಈ ಸಂದರ್ಭದಲ್ಲಿ JDU ಅಸ್ತಿತ್ವದ ಪ್ರಶ್ನೆ ಏನಾದರೂ ಎದುರಾಗ್ಬಿಡುತ್ತಾ ಅಂತ. ಈಗ ಅವರ ಮಗನನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ಬೋದು ಅಂತ ಹೇಳಲಾಗ್ತಾ ಇರುವಂಥದ್ದು. ನಿತೀಶ್ ಕುಮಾರ್ ಅವರ ಮಗ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದಾರೆ. ಬೇಕಿದ್ರೆ ಮಂತ್ರಿ ಆಗಲಿಕ್ಕೆ ಓಕೆ, ಆದರೆ ಉಪಮುಖ್ಯಮಂತ್ರಿ ಒಂದೇ ಸಲ ದೊಡ್ಡ ಹುದ್ದೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಪಕ್ಷದ ಅಸ್ತಿತ್ವಕ್ಕೋಸ್ಕರ, ಗಟ್ಟಿತನಕ್ಕೋಸ್ಕರ, ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೋಸ್ಕರ ನಿತೀಶ್ ಕುಮಾರ್ ಅವರ ಪುತ್ರನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ಬೋದು ಅಂತ ಹೇಳಲಾಗ್ತಾ ಇರುವಂಥದ್ದು. ಕಾದು ನೋಡಬೇಕು ಏನಾಗುತ್ತೆ ಅಂತ. ಅದರ ಜೊತೆಗೆ ನಿತೀಶ್ ಕುಮಾರ್ ಅವರು ಯಾವ ರೀತಿಯಾಗಿ ನೆಕ್ಸ್ಟ್ ಯಾವ ಪೋಸ್ಟ್ಗೆ ಹೋಗ್ತಾರೆ, ರಾಜ್ಯಸಭೆಯಲ್ಲೇ ಆರಾಮಾಗಿ ಇರೋವರೆಗೂ ಕೂಡ ಕಾಲ ಕಳೀತಾರಾ, ಅಥವಾ ರಾಷ್ಟ್ರಪತಿಯನ್ನಾಗಿ ಏನಾದರೂ ಮಾಡಲಾಗತ್ತಾ, ಅಥವಾ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸುವಂಥ ನಿಟ್ಟಿನಲ್ಲಿ ಅವ್ರು ಏನಾದರೂ ಮುಂದಾಗ್ತಾರೆ. ಬಿಕಾಸ್ ಅವ್ರು ಯಾವ ಸ್ಥಾನ ಕೇಳಿದ್ರು ಕೇಂದ್ರ ಸಚಿವ ಸ್ಥಾನವನ್ನು ಕೊಡೋದಕ್ಕೆ BJP ಅಂತೂ ರೆಡಿ ಇದೆ. ಒಟ್ಟಿನಲ್ಲಿ ಎಷ್ಟು ಸ್ಮೂತಾಗಾಯಿತು ನೋಡಿ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ನೆಕ್ಸ್ಟು ಅದಕ್ಕೆ ನೇಮಕ ಮಾಡುವಂಥ ನಿಟ್ಟಿನಲ್ಲಿ ತುಂಬ ಸ್ಮೂತ್ ಪ್ರೋಸೆಸ್ ಆಯಿತು. ಬಟ್ ಇನ್ಮೇಲೆ ಇದೆ BJP-ಗೂ ಕೂಡ ಚಾಲೆಂಜ್. BJP ಇನ್ನಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ, ನೋ ಡೌಟ್. ಯಾಕೆಂದರೆ ಈಗ BJP-ಯವರೇ ಮುಖ್ಯಮಂತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಸಹಜವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಪಕ್ಷ ಸಂಘಟನೆ ಎಲ್ಲ ಮಾಡ್ತಾರೆ. ನಾವು ನೋಡಿದ್ವಿ ಮೊನ್ನೆ ಅಷ್ಟೇ BJP-ಯ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಅವರನ್ನ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ರಿಗೂ ಆಶ್ಚರ್ಯ ಅನ್ನಿಸ್ತು. ಏಕೆಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಒಂದು ದೊಡ್ಡ ಪೊಸಿಷನ್ಗೆ ಹೋಗಿ ಕೂರಿಸುವಂಥದ್ದಿದೆ. ಅದು ಚಿಕ್ಕ ವಯಸ್ಸಿಗೆ ಒಬ್ಬರನ್ನ BJP ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋದು, ಇಡೀ ದೇಶದ ಸಂಘಟನೆಯನ್ನು ಅವ್ರಿಗೆ ಕೊಡುವಂಥದ್ದು ಸಹಜವಾಗಿ ಅಚ್ಚರಿ ಅನಿಸಿತ್ತು. ಬಿಹಾರದಲ್ಲೂ ಹಂಗೇನಾದರೂ ಅಚ್ಚರಿ ಆಯ್ಕೆ ಆಗುತ್ತಾ ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಬಿಹಾರದ CM ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದೊಂದೇ ಬಾರಿಗೆ ಅನಿರೀಕ್ಷಿತ ಬೆಳವಣಿಗೆ ಆಗಿಲ್ಲ BJP-ಲಿ ಅಂತ ನೋಡೋದಾದ್ರೆ. ಯಾಕೆಂದರೆ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಾಮ್ರಾಜ್ ಚೌಧರಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ. ಕಾದ್ ನೋಡೋಣ ಬಿಹಾರದಲ್ಲಿ ಇನ್ನೂ ಬೇರೆ ಏನಾದರೂ ಡೆವಲಪ್ಮೆಂಟ್ಸ್ಗಳು ಆಗ್ತವ, ಏನಾಗುತ್ತೆ ಅಂತ. ರಾಷ್ಟ್ರ ರಾಜಕಾರಣದಲ್ಲಿ ಸಹಜವಾಗಿ ಕುತೂಹಲ ಕೆಣೆ ಮಾಡಿಕೊಟ್ಟುವಂಥ ಬಿಹಾರದಲ್ಲಿ ದೊಡ್ಡ ಬೆಳವಣಿಗೆ ಅಂತೂ ಆಯಿತು. ನಿತೀಶ್ ಕುಮಾರ್ ಅನ್ನುವಂತಹ ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದು ಆಯಿತು. 10 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, 10 ಬಾರಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥವ್ರು. ಕಾದ್ ನೋಡೋಣ ನಿತೀಶ್ ಕುಮಾರ್ ಅವರ ಭವಿಷ್ಯ ಏನಾಗುತ್ತೆ, JDU ಭವಿಷ್ಯ ಏನಾಗುತ್ತೆ, ಮತ್ತು BJP ಮುಂದಿನ ದಿನಗಳಲ್ಲಿ ತನ್ನ ಪಕ್ಷವನ್ನು ಯಾವ ರೀತಿಯಾಗಿ ಕಟ್ತಾ ಹೋಗುತ್ತೆ, ಇನ್ನಷ್ಟು ಬಲಿಷ್ಠ ಮಾಡುತ್ತೆ ಅನ್ನುವಂಥದ್ದನ್ನು. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.